ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು 30th ನೈಟ್ ವಿಡಿಯೋ. ನಾವು ಊರಿಗೆ ಹೋಗಲಿಕ್ಕೆ ನಾನು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬ್ಯಾಗ್ಸ್ ಎಲ್ಲ 2 o'clock ನೈಟು ನಾವು ಹೋಗಿದ್ದು ಸ್ಟಾರ್ಟ್ ಆಗಿದ್ದು. ಏನಕ್ಕಂದರೆ ಪಂಜಾಬಿಂದ ನಾವು ಡೆಲ್ಲಿ ಹೋಗಿ ಡೆಲ್ಲಿ ಏರ್ಪೋರ್ಟಿಂದ ಹೋಗಬೇಕು. ಹಾಗಾಗಿ ನೈಟು 2 o'clock ನಾವು ಸ್ಟಾರ್ಟ್ ಮಾಡಿದರೆ ಆಮೇಲೆ ಅಲ್ಲಿ ಮಾರ್ನಿಂಗ್ ನಮಗೆ ಫ್ಲೈಟು 11 o'clock ಇದ್ದಿದ್ದು. ಆಮೇಲೆ ನಾವು ಬೆಳಿಗ್ಗೆನೇ 5 o'clock ಅನಿಸುತ್ತೆ ಯಾವುದೋ ಒಂದು ಏನಂತಾರೆ ಡಾಬಾ, ಅಲ್ಲಿ ರೆಸ್ಟೋರೆಂಟ್ ಸೈಡಲ್ಲಿ ಭಯ್ಯ ಏನಂತಾರೆ ಟ್ಯಾಕ್ಸಿ ಭಯ್ಯ ಸ್ಟಾಪ್ ಮಾಡಿದರು. ಅಲ್ಲಿ ತುಂಬ ಚೆನ್ನಾಗಿತ್ತು. ಈ ಥರ ನಮ್ಮ ಪಕ್ಕದ ಟೇಬಲಲ್ಲಿ ಯಾರೋ ದೊಡ್ಡದೊಂದು ಪರೋಟ ತೊಗೊಂಡಿದ್ರು. ಅದು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಸೊ ಇದು ನಾನು ಫಸ್ಟ್ ಟೈಮ್ ನೋಡಿದ್ದು. ಮತ್ತು ಈ ರೆಸ್ಟೋರೆಂಟಲ್ಲಿ ನಮಗೆ ಸರ್ವಿಸ್ ಹೇಗೆ ಅಂದರೆ, ಏನಾದರೂ ಫುಡ್ ಆರ್ಡ್ರ್ ಮಾಡಿದರೆ ಅವರು ಡಿಫ್ರೆಂಟ್ ಸ್ಟೈಲಲ್ಲಿ ತೊಗೊಂಬರ್ತಾರೆ. ಇದನ್ನು ಬ್ಯಾಂಡ್ ಎಲ್ಲ ಹೊಡ್ಕೊಂಡು ತೊಗೊಂಬರ್ತಾಯಿದ್ರು. ನೋಡಿ ಇದೆ ಬಿಗ್ ಪರಾಟ. ಆಮೇಲೆ ನಾವೇನಾದರೂ ಆರ್ಡ್ರ್ ಮಾಡಿದರೆ ಟ್ರೈನ್ ಟ್ರ್ಯಾಕ್ ತೋರಿಸಿದ್ನಲ್ವ, ಅಲ್ಲಿಂದ ಚಿಕ್ಕ ಟ್ರೈನಲ್ಲಿ ಬರುತ್ತೆ. ನಾವು ಜಸ್ಟ್ ಸ್ಯಾಂಡ್ವಿಚ್ಚು ಮತ್ತು ಫ್ರೆಂಚ್ ಫ್ರೈಸ್ ತೊಗೊಂಡಿದ್ವಿ. ಅದು ಹೇಗೆ ಬರ್ತಾಯಿದೆ ನೋಡಿ, ಜಸ್ಟ್ ಟ್ರೈನಲ್ಲಿ. ನಾನು ಇದ್ರದ್ದು ಶಾರ್ಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ. ಈ ಥರ ಬರ್ತಾಯಿತ್ತು. ನಾವು ಲೈಟ್ವಾಗಿ ಏನಾದರೂ ತಿನ್ನಬೇಕು, ಬೆಳಿಗ್ಗೆನೇ ತಿನ್ನಲಿಕ್ಕಾಗಲ್ಲ ಅಂತ ಜಸ್ಟ್ ಇದನ್ನು ತೊಗೊಂಡಿದ್ವಿ. ತುಂಬ ಚೆನ್ನಾಗಿ ಅನಿಸಿತ್ತು ನನಗೆ. ಹಾಗೆ ಏನಂತಾರೆ ಪ್ಲ್ಯಾಟ್ಫಾರ್ಮ್ ನಂಬರ್ಸ್ ಕೂಡ ಹಾಕಿದ್ರು. ಪ್ಲ್ಯಾಟ್ಫಾರ್ಮ್ ನಂಬರ್ 10ಗೆ ಬಂದಿತ್ತು. ಆಮೇಲೆ ಪಕ್ಕದಲ್ಲಿ ಯಾರು ಪಾನಿಪುರಿ ಆರ್ಡ್ರ್ ಮಾಡಿದರೆ ಅದನ್ನು ಕೂಡ ಡಿಫ್ರೆಂಟಾಗಿ ತೊಗೊಂಬಂದಿದ್ರು. ನಂಗೆ ತುಂಬ ಚೆನ್ನಾಗಿ ಅನಿಸಿತ್ತು. ಹಾಗೆ ಇನ್ನೊಂದೇನಪ್ಪ ಅಂದರೆ, ನಾನು ಫುಲ್ ಜರ್ನಿನ ನಾನು ನನ್ನ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಹಾಗೆ ಲಾಸ್ಟ್ ಟೈಮ್ ಕೂಡ ನಾನು ಮುಂಚೆ ವಿಡಿಯೋ ಹಾಕುವಾಗ ಕೂಡ ಫ್ಲೈಟ್ ಜರ್ನಿ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಒಂದು ವಿಡಿಯೋನ ನಾನು ಹಾಕಿದ್ದೀನಿ. ಅದನ್ನು ನೀವು ನೋಡಲಿಲ್ಲ ಅಂದರೆ ನೋಡಿ, ಅದನ್ನು ಕೂಡ ನಾನು ಐ ಬಟನಲ್ಲಿ ಲಿಂಕ್ ಇಟ್ಟಿರ್ತೀನಿ. ಹಾಗೆ ಇಲ್ಲಿ ನೀವು ನೋಡ್ಬೋದು ಹೇಗೆ ಅವರು ಇಟ್ಟಿದ್ದಾರೆ ಅಂತ ಹೇಳಿ. ಇನ್ನೊಂದೇನಪ್ಪ ಅಂತ ಹೇಳಿದರೆ, ನಮಗೆ ಇದು ನೋಡಿ ಪಾನಿಪುರಿನ ಅವರು ಡೋರ್ ಹೊಡ್ಕೊಂಡು ತೊಗೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿ ಅನಿಸಿತ್ತು. ಹಾಗೆ ಇದೇನೇ ಅದು ರೆಸ್ಟೋರೆಂಟು. ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಹಾಕ್ತಾಯಿದ್ರು. ಇವಾಗ ನಾವು ಫೈನಲಿ ಏರ್ಪೋರ್ಟ್ಗೆ ರೀಚ್ ಆಗಿದ್ವಿ. ಹಾಗೆ ಲಗೇಜನ್ನೆಲ್ಲ ಹ್ಯಾಂಡ್ ಓವರ್ ಮಾಡಬೇಕಿತ್ತು. ನಾನಿಲ್ಲಿ ತೋರಿಸ್ತಿದ್ನಲ್ವ, ಇದನ್ನೆಲ್ಲ ನಾವು ಐಟಮ್ಸು ಕ್ಯಾರಿ ಮಾಡೋ ಹಾಗಿಲ್ಲ ಫ್ಲೈಟಲ್ಲಿ. ಇದನ್ನೆಲ್ಲ ಕ್ಯಾರಿ ಮಾಡಲಿಕ್ಕೆ ಅವರು ಅಲೋ ಮಾಡಲ್ಲ. ಸೊ ಅದನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ, ನಾವು ಚೆಕ್ ಮಾಡ್ಕೋಬೋದು. ಫಸ್ಟ್ ಟೈಮ್ ಯಾರಾದರೂ ಫ್ಲೈಟಲ್ಲಿ ಹೋಗುವಾಗ ಸರಿಯಾಗಿ ಚೆಕ್ ಮಾಡಿಕೊಂಡು ಎಲ್ಲ ಐಟಮ್ನ ತೊಗೊಂಡು ಹೋಗಿ. ಏನಕ್ಕೆ ಅಂದರೆ ಒಂದೊಂದು ಸಲ ಶಾಂಪೂನ ಕೂಡ ಅವರು ಓಪನ್ ಮಾಡಿದ್ನ ವಾಪಸ್ ತೊಗೊತಾರೆ. ಅದನ್ನು ಚಿಲ್ಲಿ ಪೌಡರು, ನಾನು ಸ್ವಲ್ಪ ದಿನ ಚಿಲ್ಲಿ ಪೌಡ್ರ್ ತೊಗೊಂಡು ಹೋಗುವಾಗ ಅದನ್ನು ಕೂಡ ಅವರು ಕ್ಯಾರಿ ಬ್ಯಾಗಲ್ಲಿ ತೊಗೊಂಡು ಹೋಗೋಂಗಿಲ್ಲ ಅಂತ ಹೇಳಿದರು. ಆ ಥರ ಎಲ್ಲ ಇರುತ್ತೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ ಥರ ಆ ವಿಡಿಯೋದಲ್ಲಿ ಡೀಟೇಲಾಗಿ ನಿಮಗೆ ಹಾಕಿದ್ದೀನಿ. ಅದನ್ನು ನೀವು ನೋಡ್ಬೋದು. ಫ್ಲೈಟ್ ಜರ್ನಿಯಲ್ಲಿ ನಾವು ಏನೆಲ್ಲ ಪ್ರಿಕಾಷನ್ಸ್ ತೊಗೋಬೇಕು, ಮಕ್ಕಳನ್ನ ತೊಗೊಂಡು ಹೋಗುವಾಗ ಏನೆಲ್ಲ ನಾವು ತೊಗೊಂಡು ಕ್ಯಾರಿ ಮಾಡಬೇಕು, ಅದನ್ನೆಲ್ಲ ನಾನು ಡೀಟೇಲಾಗಿ ಹೇಳಿದ್ದೀನಿ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ಹಾಗೆ ನಾವು ಏರ್ಪೋರ್ಟಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಯಿತು. ನಾವು 7:30ಗೆಲ್ಲ ಏರ್ಪೋರ್ಟ್ಗೆ ಬಂದಿದ್ವಿ. ಬಟ್ 11 o'clock ನಮಗೆ ಫ್ಲೈಟ್ ಇದ್ದಿದ್ದು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬಸ್ಸಸ್ ಎಲ್ಲ ಕಾಣಿಸ್ತಾ ಇದೆಯಲ್ವ, ಆ ಬಸ್ಸಲ್ಲಿ ನಮಗೆ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ದೂರ ಏನಾದರೂ ಇದ್ದರೆ ಫ್ಲೈಟು, ಇಲ್ಲ ಅಂದರೆ ಡೈರೆಕ್ಟಾಗಿ ಅದಕ್ಕೆ ಕನೆಕ್ಷನ್ ಇರುತ್ತೆ, ಒಳಗಡೆಯಿಂದ ನಾವು ಹೋಗ್ಬೋದು. ಇದೆಲ್ಲ ಲಗೇಜಸ್ ತೊಗೊಂಡೋಗುವಂಥ ಗೂಡ್ಸು ವ್ಯಾನ್ಸ್ ಎಲ್ಲ ಇರುತ್ತೆ. ಹಾಗೆ ನಾವು ತೊಗೊಂಡಿರೋದು ಇಂಡಿಗೋ ಫ್ಲೈಟು. ಹಾಗಾಗಿ ಇಂಡಿಗೋ ಬಸ್ಸಸ್ಸು ಸೈಡಲ್ಲಿ ನಾವು ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ಅಲ್ಲಿ ಒಂದು ಫ್ಲೈ ಆಗ್ತಾಯಿದೆ. ಆ ಥರ ಎಲ್ಲ ಚೆನ್ನಾಗಿರುತ್ತೆ. ಟೈಮ್ ಪಾಸ್ ಮಾತ್ರ ಚೆನ್ನಾಗಾಗುತ್ತೆ ಏರ್ಪೋರ್ಟಲ್ಲಿ. ಈ ಸಾರಿ ನಮಗೆ ಫುಲ್ ಏರ್ಪೋರ್ಟ್ ಸುತ್ತುವಂಥದ್ದೇನು ನಮಗೆ ಬರಲಿಲ್ಲ.
ಮುಂಚೆ ಎಲ್ಲ ನಾವು ಜಾಸ್ತಿ ದೂರ ಹೋಗಬೇಕಿತ್ತು, ಆ ಥರ ಆಗ್ತಾಯಿತ್ತು. ಸೊ ಈ ಸಾರಿ ಏನಂದರೆ ನಮಗೆ ಹತ್ತಿರನೇ, ನಾವು ಜಸ್ಟ್ ಎಂಟ್ರಾಗಿ ಏರ್ಪೋರ್ಟ್ ಒಳಗಡೆ ಹೋಗಿದ ತಕ್ಷಣ ನಮಗೆ ಎಂಟ್ರೆನ್ಸ್ ಹತ್ರನೇ ಗೇಟ್ ನಂಬರ್ ಇತ್ತು. ಲಾಸ್ಟ್ ವೀಡಿಯೋದಲ್ಲಿ ನಾವು ತುಂಬ ಚೆನ್ನಾಗಿ ನಾನು ಏರ್ಪೋರ್ಟ್ನೆಲ್ಲ ಕವರ್ ಮಾಡಿದ್ದೀನಿ, ಅದನ್ನು ನೀವು ಒಂದು ಸಲ ನೋಡಿ. ಇವಾಗ ನಮಗೂ ಡೈರೆಕ್ಟ್ ಎಂಟ್ರಿ ಕೊಟ್ಟಿದ್ದರು ಫ್ಲೈಟ್ ಒಳಗಡೆ. ಅಲ್ಲಿ ನಾವು ಹೋಗ್ತಾ ಇದ್ದೀವಿ. ಮಳೆ ಬರ್ತಾ ಇರುವಾಗ, ಇಲ್ಲಾಂದರೆ ಜಾಸ್ತಿ ಚಳಿ ಇರುವಾಗೆಲ್ಲ ಈ ಥರ ಡೈರೆಕ್ಟ್ ಎಂಟ್ರೀಸ್ ಇರುತ್ತೆ. ಸೊ ನಾವಿವಾಗ ಡೆಲ್ಲಿಯಿಂದ ಹೋಗ್ತಾ ಇರೋದು. ಇಲ್ಲಿ ಚಳಿ ಇರುತ್ತೆ ಮತ್ತು ನಾವು ವಿಜಯವಾಡಲ್ಲಿ ಕೆಳಗಡೆ ಇಳಿಯುವಾಗ ನಮಗೆ ಸೆಕೆ ಇರುತ್ತೆ, ಹಾಗಾಗಿ ಜಾಕೆಟ್ನ ನಾವು ಆವಾಗ ತೆಗಿಬೇಕಾಗುತ್ತೆ. ಇದು ಫ್ಲೈಟ್ ನೋಡಿ, ಇದೇ ಫ್ಲೈಟಲ್ಲಿ ನಾವಿವಾಗ ಟ್ರಾವೆಲ್ ಮಾಡೋದು. ಇವರಿಬ್ರಿಗೂ ವಿಂಡೋ ಸೀಟ್ ಬೇಕಂತ ಇಬ್ಬರೂ ಈ ಥರ ಕೂತ್ಕೊಂಡಿದ್ದಾರೆ. ಈ ಥರ ಇರುತ್ತೆ ವಿಂಡೋಸು, ಓಪನ್ ಮತ್ತು ಕ್ಲೋಸು. ಹಾಗೆ ಇಲ್ಲಿ 3 ಸೀಟರ್ ಇರುತ್ತೆ. ನೆಕ್ಸ್ಟು 1 ಸೀಟು ನನ್ನ ಹಸ್ಬೆಂಡ್ಗೂ ಪಕ್ಕದಲ್ಲೇ ಸಿಕ್ಕಿತ್ತು. ಈ ಥರ ಒಂದು ಫ್ರಂಟಲ್ಲಿ ನಮಗೆ ಚಿಕ್ಕ ಸ್ಟೂಲ್ ಥರ ಅದು ಓಪನ್ ಆ್ಯಂಡ್ ಕ್ಲೋಸ್ಡ್ ಇರುತ್ತೆ. ಅದನ್ನು ನಾವು ಫ್ಲೈಟ್ ಟೇಕ್ ಆಫ್ ಆಗುವಾಗ ಫೋಲ್ಡ್ ಮಾಡಿ ಬ್ಯಾಕಿಗೆ ಇಡಬೇಕು. ಇದು ನೋಡ್ಬೋದು ನೀವು, ಅಲ್ಲೊಂದು ಪೌಚಲ್ಲಿ ಅವರು ಇನ್ಸ್ಟ್ರಕ್ಷನ್, ನಾವೇನೇನ ಪ್ರಿಕಾಷನ್ಸ್ ತೊಗೋಬೇಕು ಎಮರ್ಜೆನ್ಸಿಗೆ ಅಂತ ಎಲ್ಲ ಡೀಟೇಲ್ ಆಗಿ ಒಂದು ಕಾರ್ಡ್ ಇಟ್ಟಿರ್ತಾರೆ. ಅದನ್ನು ಫಸ್ಟ್ ಟೈಮ್ ಯಾರಾದರೂ ಟ್ರಾವೆಲ್ ಮಾಡ್ತಾಯಿದ್ರೆ ಖಂಡಿತ ಅದನ್ನು ನೋಡಿ ಡೀಟೇಲ್ ಆಗಿ ನಿಮಗೆಲ್ಲ ಗೊತ್ತಾಗುತ್ತೆ. ಅದರಲ್ಲಿ ಈಸಿಯಾಗಿ ಎಲ್ಲೆಲ್ಲಿ ಏನೇನು ಎಕ್ಸಿಟ್ ಇದೆ, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಥರ ನಾವು ಕೇರ್ಫುಲ್ಲಾಗಿರಬೇಕು ಅನ್ನೋದು ನೀಟಾಗಿ ಡೀಟೇಲ್ ಆಗಿ ಇರುತ್ತೆ. ಈ ಥರ ಕಾರ್ಡ್ಸ್ನೆಲ್ಲ ನಾವೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ, ಬಟ್ ಮಕ್ಕಳಿಗೆಲ್ಲ ಇದ್ರ ಬಗ್ಗೆ ನಾವು ತುಂಬ ನಾಲೆಡ್ಜ್ ಕೊಡಬೇಕಂತ ನಾನು ಅಂದ್ಕೊತೀನಿ. ಸೊ ನನ್ನ ಮಗನಿಗೆ ನನಗೂ ಕಾರ್ಡ್ ಕೊಟ್ಟಿದ್ದೆ ನಾನು ಅವನಿಗೆ, ಅದನ್ನೆಲ್ಲ ನೋಡಿಬಿಟ್ಟು ಚೆಕ್ ಮಾಡು ಏನೇನಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ನೀಟಾಗಿ ಡೀಟೇಲಾಗಿ ಕೊಟ್ಟಿರ್ತಾರೆ. ಆಮೇಲೆ ಅವರು ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ ನಿಮಗೆ. ಫ್ಲೈಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಅವರು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡ್ತಾ ಇರ್ಬೋದು ನೀವು, ಆ ಕಾರ್ಡನ್ನ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಮ್ಯಾಗ್ಝಿನ್ಸ್ ಆಗಿರ್ಬೋದು, ಇಲ್ಲಾಂದರೆ ಒಂದೊಂದು ಸಲ ಮಕ್ಕಳಿಗೆ ಡ್ರಾಯಿಂಗ್ ಮಾಡಲಿಕ್ಕೆ ಕಲರ್ಸು, ಜಾಸ್ತಿ ಲೆಂದಿ ಫ್ಲೈಟ್ ಆದರೆ ಅದನ್ನು ಕೂಡ ಕೊಡ್ತಾರೆ ಅವರಿಗೆ, ಡ್ರಾಯಿಂಗ್ ಬುಕ್ಕು, ಕಲರ್ಸ್ ಎಲ್ಲ. ಇದು ನೋಡಿ, ವಾಮಿಟ್ಸ್ ಏನಾದರೂ ಆದರೆ ನೀವು ಈ ಕವರಲ್ಲಿ ವಾಮಿಟ್ ಮಾಡಲಿಕ್ಕೆ ಈ ಥರ ಒಂದು ಕವರ್ ಇರುತ್ತೆ, ಪೇಪರ್ ಕವರು. ಹಾಗೆ ಇನ್ನೊಂದೇನೆಂದರೆ ಯಾವಾಗ್ಲೂ ಫ್ಲೈಟು ಟೇಕ್ ಆಫ್ ಆಗುವಾಗ ಮಕ್ಕಳಿಗೆ ತಿನ್ನಲಿಕ್ಕೆ ಏನಾದರೂ ಕೊಡಬೇಕು, ಚಾಕ್ಲೇಟ್ ಆಗ್ಬೋದು, ಏನೋ ಒಂದು ನಾವು ತಗೋಬೇಕು. ಅದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ. ಅದಕ್ಕೋಸ್ಕರನೇ ಮುಂಚೆ ಎಲ್ಲ ಓಲ್ಡನ್ ಡೇಸಲ್ಲಿ ಫ್ಲೈಟಲ್ಲಿ ನಮಗೆ ಚಾಕ್ಲೇಟ್ಸು ಎಲ್ಲ ಕೊಡ್ತಾಯಿದ್ರಂತೆ. ನನಗೆ ತುಂಬ ಫೇವ್ರೇಟು, ನನ್ನ ಮಗನಿಗೂ ಕೂಡ ತುಂಬ ಫೇವ್ರೇಟು. ಈ ಥರ ಕಪ್ ನೂಡಲ್ಸ್ ಸಿಗುತ್ತೆ, ಅದಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಏನೋ ಗೊತ್ತಿಲ್ಲ, ಫ್ಲೈಟಲ್ಲೇ ನನಗೆ ಅದು ಟೇಸ್ಟ್ ಅನಿಸುತ್ತೆ. ಸೊ ಅದನ್ನು ನಾವು ಕಂಪಲ್ಸರಿ ತಗೋತೀವಿ. ಹಾಗೆ ಕಾಂಪ್ಲಿಮೆಂಟರಿ ಅವರು ನಮಗೆ ಜ್ಯೂಸ್ ಕೊಟ್ಟಿದ್ದರು, ಹಾಗೆ ಕೂಲ್ ಡ್ರಿಂಕ್ ಕೂಡ ಕೊಟ್ಟಿದ್ದರು. ಸೊ ನಾನು ವಿಂಡೋ ಸೈಡಲ್ಲಿ ಕೂತ್ಕೊಂಡಿಲ್ಲ ಅಲ್ವಾ, ನನ್ನ ಮಗನ ಹತ್ರನೇ ವೀಡಿಯೋ ತೆಗಿಲಿಕ್ಕೆ ಮೊಬೈಲ್ ಕೊಟ್ಟಿದ್ದೆ. ಅವರಿಬ್ಬರೂ ನನಗೆ ವಿಂಡೋ ಸೈಡಲ್ಲಿ ಕೂತ್ಕೊಳ್ಳಿಕ್ಕೆ ಬಿಟ್ಟಿಲ್ಲ. ಹಾಗಾಗಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫ್ಲೈಟಲ್ಲಿ ಕ್ಲೌಡ್ಸ್ ಎಲ್ಲ ಇವಾಗ ಫೈನಲಿ ನಾವು ವಿಜಯವಾಡ ಏರ್ಪೋರ್ಟ್ಗೆ ರೀಚ್ ಆಗಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಒಂದು ಫ್ಲೈಟ್ ಕೂಡ ಅಲ್ಲಿಂದ ಫ್ಲೈ ಆಗಿದೆ. ಅದಾಗಿದ ಮೇಲೆ ತುಂಬ ಅಂದರೆ ತುಂಬಾ ಟಯರ್ಡ್ ಆಗಿ, ಹಾಗೆ ನಾವು ರೆಸ್ಟೋರೆಂಟಲ್ಲಿ ಲಂಚ್ ಎಲ್ಲ ಮಾಡಿಬಿಟ್ಟು ಟ್ಯಾಕ್ಸಿಯಿಂದ ನಾವು ಇವಾಗ ಎಂಟ್ರ್ ಆಗ್ತಾಯಿದ್ದೀವಿ. ಇದೇ ನನ್ನ ಹಸ್ಬೆಂಡ್ ಊರದ್ದು ಎಂಟ್ರೆನ್ಸು. ಹಾಗೆ ನನ್ನ ಚಾನಲ್ಗೆ ಯಾರ್ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಮತ್ತು ನಾನು ಎಲ್ಲರ ವೀಡಿಯೋಸ್ನೂ ಆಲ್ಮೋಸ್ಟ್ ನೋಡ್ತೀನಿ, ನೋಡಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ನಾನು ನೋಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.